ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 2 ಕಪ್ ರೇಷನ್ ಅಕ್ಕಿಯನ್ನು ಬಳಸಿ ಹೂವಿನಂತಹ ಮಲ್ಲಿಗೆ ಇಡ್ಲಿನ ತಯಾರಿಸುವಂತಹ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಸಾಫ್ಟಾಗಿ ನೀವು ಈ ಒಂದು ಇಡ್ಲಿನ ಪರ್ಫೆಕ್ಟ್ ಆಗಿರುವಂತಹ ಒಂದು ಸಾಫ್ಟ್ ಇಡ್ಲಿನ ತಯಾರಿಸ್ಬೋದು. ಈ ಒಂದು ಇಡ್ಲಿ ಮಾಡೋದಕ್ಕೆ ನಾನು ಸೋಡಾ ಅಥವಾ ಈಸ್ಟನ್ನು ಉಪಯೋಗಿಸ್ತಾ ಇಲ್ಲ. ಓಕೆ, ಸೊ ಈಗ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದನ್ನು ಬೇಕಿದ್ರೂ ತಗೋಬೋದು. ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ನಾವು ಈ ರೀತಿ 1-2 ಸಲ ಚೆನ್ನಾಗಿ ನೀರನ್ನು ಹಾಕಿ ವಾಶ್ ಮಾಡ್ಕೋಬೇಕು. ಅದನ್ನು ವಾಶ್ ಮಾಡಿದ ನಂತರ ನಾನು ಸ್ವಲ್ಪ ನೀರನ್ನು ಹಾಕಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಒಂದು 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ನೀವು ಒಂದು ಮೃದುವಾದ ಹೂವಿನಂತಹ ಮಲ್ಲಿಗೆ ಇಡ್ಲಿನ ತಯಾರಿಸ್ಬೋದು. ನಾನು ಮಾಡುವಂತಹ ರೀತಿಯಲ್ಲೇ ನೀವು ಕೂಡ ತಯಾರಿಸಿದ್ರೆ ಓಕೆ. ಸೊ ನಂತರ ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು 2 ಕಪ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿನೇ ಉಪಯೋಗಿಸ್ತಾ ಇರೋದಿಲ್ಲಿ. 2 ಕಪ್ ಆಗೋಷ್ಟು ನೋಡ್ಬೋದು ನೀವು. 2 ಕಪ್ ಆಗೋಷ್ಟು ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಈ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸುಮಾರು ಅಂದರೆ ಒಂದು 3-4 ಸಲ ನಾವು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಇದರಲ್ಲಿ ಧೂಳು ಮತ್ತು ನೀರಲ್ಲಿ ಕಲರ್ ಬಿಟ್ಕೊಳ್ತಾ ಇರುತ್ತಲ್ಲ, ಈ ನೋಡಿ ವೈಟ್ ಕಲರು, ಸೊ ಅದೆಲ್ಲ ಹೋಗಬೇಕು. ಒಂದು 3-4 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ನಂತರ ನಾನು ನೀರನ್ನು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 4 ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡೋಣ. ಸೊ ಒಂದು 2 ಅವರ್ ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ ಕೂಡ ನೆನೆಸಿರೋ ಸಾಕಾಗುತ್ತೆ. ಆದರೆ ಒಂದು 4 ಅವರ್ ನೆನೆಸಿ ಹಾಕಿರೆ ನಾವು ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಹೇಳಿ. ಸೊ ಈಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಇದನ್ನು ಒಂದು ಸೈಡ್ ತೆಗೆದಿಟ್ಬಿಡೋಣ. ನಂತರ 4 ಅವರ್ ಆದಮೇಲೆ ನೋಡ್ಬೋದು ನೀವು ಉದ್ದಿನ ಕಾಳು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಸೊ ಈಗ ನೆಂದಿರೋವಂಥ ಉದ್ದಿನ ಕಾಳನ್ನು ನೀರೆಲ್ಲ ನಾವು ಸೋಸ್ಕೊಳ್ಳೋಣ. ಫಸ್ಟ್ ನೀರು ಬೇಡ ನಮಗೆ. ನೀರನ್ನೆಲ್ಲ ಬಸ್ತು ನಂತರ ನಾವು ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಒಂದು ಉದ್ದಿನ ಕಾಳನ್ನು ಹಾಕ್ಕೊಳ್ಳೋಣ. ನೆನೆಸಿರೋಂತಹ ಉದ್ದಿನ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕೇವಲ 2 ಕಪ್ ರೇಷನ್ ಅಕ್ಕಿಯಿಂದ ಹೂವಿನಂತಹ ಮಲ್ಲಿಗೆ ಇಡ್ಲಿನ ಈ ರೀತಿ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಯಾಕೆಂದರೆ 100% ಶೋರಾಗಿ ಹೇಳ್ತೀನಿ ನಾನು, ಇದಕ್ಕೆ ನೀವು ಸೋಡಾ ಅಂತೂ ಉಪಯೋಗಿಸಲೇಬೇಡಿ, ಹಾಗೆ ಈಸ್ಟ್ ಕೂಡ ನಮಗೆ ಬೇಕಾಗೋದಿಲ್ಲ. ನಂತರ ಇದಕ್ಕೆ ನಾನು ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇಲ್ಲ, ಹಾಗೆ ಅನ್ನ ಕೂಡ ಹಾಕ್ಕೊಳ್ತಾ ಇಲ್ಲ. ತುಂಬಾ ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ನೀವು ತಯಾರಿಸಿ ನೋಡಿ. ಓಕೆ, ನಂತರ ನೋಡಿ ಈಗ ಉದ್ದಿನ ಕಾಳನ್ನು ನಾನು ರುಬ್ಬಿದ್ದೀನಿ. ಸೊ ರುಬ್ಬಿರೋವಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸಪ್ರೇಟಾಗಿ ರುಬ್ಬಬೇಕು. ಮೇಯ್ನಾಗಿ ನಾವು ಹೇಗೆ ರುಬ್ಕೋಬೇಕು ಅಂತಂದರೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ಸಪ್ರೇಟಾಗಿ ನೆನೆಸ್ಬೇಕು, ಸಪ್ರೇಟಾಗಿ ರುಬ್ಬಬೇಕಾಗುತ್ತೆ. ನಂತರ ಅಕ್ಕಿಯನ್ನು ಕೂಡ ನಾವು ನೀರೆಲ್ಲ ಅದನ್ನು ಬಸ್ತು ನಂತರ ನಾನು ಮತ್ತೆ ಈಗ ಜಾರಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಾಕಿದ ನಂತರ ನಾವು ಇದನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ನಾನು ರುಬ್ಕೊಂಬಂದಿರೋವಂಥ ಮಿಶ್ರಣನ ಮತ್ತೆ ಈಗ ಉದ್ದಿನ ಬೇಳೆನ ರುಬ್ಬಿ ಹಾಕ್ಕೊಂಡಿದ್ದೀವಲ್ಲ ಆ ಒಂದು ಬೌಲಿಗೆ ಈ ಒಂದು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ. ಅಕ್ಕಿ ರುಬ್ಬಿರೋವಂಥ ಹಿಟ್ಟಿದೆಯಲ್ಲ, ಸೊ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿರಬೇಕು ನಮಗೆ, ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು. ಸ್ವಲ್ಪ ತರಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಸೊ ನೋಡಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮಿಕ್ಕಿರೋಂಥ ಅಕ್ಕಿ ಎಲ್ಲ ರುಬ್ಬಿ ನಾವು ಈ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಕೆಲವರೆಲ್ಲ ತುಂಬ ಸಲ ಇಡ್ಲಿನ ತಯಾರಿಸಿ ಕರೆಕ್ಟಾಗಿ ಎಷ್ಟು ಉದ್ದಿನಬೇಳೆ ಹಾಕಿದ್ರೂ ಕೂಡ ನಮಗೆ ಇಡ್ಲಿ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಸುಮಾರು ಜನ ನನಗೆ ಕಾಮೆಂಟ್ ಕಳಿಸಿದ್ರು. ಖಂಡಿತವಾಗ್ಲೂ ಫ್ರೆಂಡ್ಸ್, ಈ ರೀತಿ ನೀವು ತಯಾರಿಸಿ ಸಪ್ರೇಟಾಗಿ ನೆನೆ ಹಾಕಿ ಅಕ್ಕಿ ಮತ್ತು ಬೇಳೆನ ಎರಡನ್ನೂ ಕೂಡ ಸಪ್ರೇಟ್ ರುಬ್ಬಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೋಡಾ ಅಥವಾ ಈಸ್ಟ್ ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ, ಹಾಗೆ ಉಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇಲ್ಲ ನಾನು. ಈ ರೀತಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಮುಚ್ಚಿ ಒಂದು ರಾತ್ರಿ ಪೂರ್ತಿ ಇದನ್ನು
ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಟೈಮ್ ಇದ್ದರೆ ಒಂದು ರಾತ್ರಿ ಬಿಡಿ. ಅಕಸ್ಮಾತ್ ಟೈಮ್ ಇಲ್ಲ ಅನ್ನೋದಾದರೆ ಒಂದು 3ರಿಂದ 4 ಅವರ್ ಆದರೂ ನೀವು ರೆಸ್ಟಿಗೆ ಇಡಬೇಕಾಗುತ್ತೆ ಹಿಟ್ಟನ್ನು. ಈಗ ಮುಚ್ಚಳನ ಮುಚ್ಚಿ ನಾನು ಇದನ್ನು ಓವರ್ನೈಟ್ ಹಾಗೆ ಬಿಟ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ದಾಗ ನಾವು ಹಿಟ್ಟನ್ನು ನೋಡ್ಬೋದು, ತುಂಬಾ ಮೃದುವಾಗಿ ನೀವು ಈ ಹೂವಿನಂತಹ ಮಲ್ಲಿಗೆ ಇಡ್ಲಿನ ತಯಾರಿಸ್ಬೋದು. ಸೊ ಈಗ ನೋಡಿ ನಾನು ಹಿಟ್ಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಈಗ ಫಸ್ಟಿಗೆ ನಾವು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ನಾವು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೀಟಾಗಿ ಒಂದು ಸೌಟಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಬೇಕು. ಬೆಳಗ್ಗೆ ನಿಮಗೆ ಬೇಕು ಅಂದರೆ ಇದಕ್ಕೆ ನೀರನ್ನು ಹಾಕ್ಕೊಳ್ಬೋದು. ಜಾಸ್ತಿ ತೆಳುವಾದರೆ ಇಡ್ಲಿ ಕೂಡ ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಹಾಗಾಗಿ ನೀವು ಪರ್ಫೆಕ್ಟಾಗಿ ಸಾಫ್ಟ್ ಇಡ್ಲಿ ಮಾಡಬೇಕು ಅಂದರೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೋಡ್ಬೋದು ನೀವು ಹಿಟ್ಟು ಎಷ್ಟು ಗಟ್ಟಿ ಇದೆ ಅಂತ. ಹೀಗಿದ್ರೆ ಸಾಕು ನಮಗೆ. ಈಗ ನಾನು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ. ಕೇವಲ 2 ಕಪ್ ರೇಷನ್ ಅಕ್ಕಿಯಿಂದ ಹೂವಿನಂತಹ ಮಲ್ಲಿಗೆ ಇಡ್ಲಿನ ತಯಾರಿಸುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಕೆಲವರೆಲ್ಲ ನಮಗೆ ರೇಷನ್ ಅಕ್ಕಿಯಿಂದ ಇಡ್ಲಿ ಸಾಫ್ಟಾಗಿ ಬರೋದೇ ಇಲ್ಲ, ಚೆನ್ನಾಗಿ ಬರೋದಿಲ್ಲ, ವೈಟಿಗೆ ಬರೋದಿಲ್ಲ ಅಂತ ಅಂತಾರೆ. ಖಂಡಿತ ಇಲ್ಲ ಫ್ರೆಂಡ್ಸ್. ಇದಕ್ಕೆ ನೀವು ಈ ರೇಷನ್ ಅಕ್ಕಿಯನ್ನೇ ಉಪಯೋಗಿಸಿ ನೀವು ಸಾಫ್ಟಾಗಿರುವಂತಹ ಇಡ್ಲಿನ ತಯಾರಿಸ್ಬೋದು. ಇದಕ್ಕೆ ಬೇರೆ ಅಕ್ಕಿನೂ ಬರುತ್ತೆ, ಇಡ್ಲಿ ರೈಸು. ಸೊ ಆ ಇಡ್ಲಿ ರೈಸಲ್ಲೂ ಕೂಡ ನೀವು ಇಡ್ಲಿನ ಮಾಡ್ಕೋಬೋದು. ಅಕಸ್ಮಾತ್ ಇಲ್ಲ ಅಂದಾಗ, ಬೈ ಚಾನ್ಸ್ ಒಂದಿನ ಮಿಸ್ ಆದಾಗ ಈ ಥರ ರೇಷನ್ ಅಕ್ಕಿಯಲ್ಲೂ ಕೂಡ ಒಂದ್ಸಲ ನೀವು ಇಡ್ಲಿನ ತಯಾರಿಸಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು ಮತ್ತು ಇದಿಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಓಕೆ, ಈಗ ನಾನು ಸರಿನಾ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ನಾವು ಒಂದು 3/4% ಹಾಕ್ಕೊಳ್ಬೇಕಷ್ಟೇ. ನಾವು ಪೂರ್ತಿಯಾಗಿ ಹಾಕಿದ್ರೆ ಉಬ್ಬಿರುತ್ತಲ್ಲ ಇಡ್ಲಿ, ಉಬ್ಬಿದಾಗ ಮೇಲೆಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದು 3/4% ಹಿಟ್ಟನ್ನು ಅಷ್ಟೇ ನಾವು ಸ್ಟ್ಯಾಂಡಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂತ ಅಂದರೂ ಅಥವಾ ಬೌಲಲ್ಲೂ ಕೂಡ ನೀವು ಇಡ್ಲಿನ ಮಾಡ್ಕೋಬೋದು. ಸೊ ಬೌಲಲ್ಲಿ ಮಾಡುವಂಥ ಇಡ್ಲಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ಚೆಕ್ ಮಾಡಿ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಟಿದ್ದೆ. ಸೊ ನಂತರ ಈಗ ಇಡ್ಲಿ ಸ್ಟ್ಯಾಂಡನ್ನು ಕೂಡ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ಒಂದು 15 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ತೀನಿ. ಓಕೆ, 15 ನಿಮಿಷ ಆದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಉಬ್ಬಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. 100% ನೀವು ಒಂದ್ಸಲ ತಯಾರಿಸಿ ನಂತರ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಪರ್ಫೆಕ್ಟಾಗಿ ನಿಮಗೆ ಈ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ನಾನು ಸುಮಾರು ಸಲ ತಯಾರಿಸಿದ್ದೀನಿ ಈ ರೀತಿ ಇಡ್ಲಿನ. ಸೊ ಪರ್ಫೆಕ್ಟಾಗಿರೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಯಾವುದೇ ಅವಲಕ್ಕಿ ಅಥವಾ ಅನ್ನ ಯಾವುದನ್ನು ಕೂಡ ಈಸ್ಟು ಅಥವಾ ಸೋಡಾ ಯಾವುದನ್ನು ಕೂಡ ಹಾಕದಲೇ ನೀವು ಮಾಡಿ ನೋಡಿ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರೋಂತಹ ಪರ್ಫೆಕ್ಟ್ ಸಾಫ್ಟ್ ಇಡ್ಲಿ ಬರುತ್ತೆ ಅನ್ನೋದನ್ನು ನೀವೇ ತಿಳಿಬೋದು. ಸೊ ಈಗ ಒಂದು ಸ್ಪೂನಿನ ಸಹಾಯದಿಂದ, ಸ್ಪೂನು ಅಥವಾ ಚಾಕುವಿನ ಸಹಾಯದಿಂದ ನೀವು ಇಡ್ಲಿನ ತೆಗಿಬೋದು. ಈಗ ನೋಡಿ ಎಷ್ಟು ಸಾಫ್ಟ್ ಆಗಿರೋಂತಹ ಇಡ್ಲಿ ಬರ್ತಾ ಇದೆ. ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ, ನೋಡ್ಬೋದು ನೀವು. ಹೀಗೆ ನೀವು ಇದೇ ಒಂದು ಹಿಟ್ಟಲ್ಲಿ ಬೇಕು ಅಂತ ಅಂದರೆ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ಹೂವಿನ ಹಾಗೆ ಇರುವಂತಹ ಒಂದು ಮಲ್ಲಿಗೆ ಇಡ್ಲಿನ ರೇಷನ್ ಅಕ್ಕಿಯಿಂದ ತಯಾರಿಸಿ ನೋಡಿ. ಓಕೆ, ಸೊ ನೋಡಿ ಮುರಿದು ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಓಕೆ, ಈಗ ಮತ್ತೊಂದು ಇಡ್ಲಿಯನ್ನು ತೆಗೆಯೋಣ. ಈ ರೀತಿ ನೀವು ಕೂಡ ಮನೆಯಲ್ಲಿ ಈಸಿಯಾಗಿರುವಂತಹ ರುಚಿಯಾಗಿರುವಂತಹ ಸೋಡಾ ಮತ್ತು ಈಸ್ಟನ್ನು ಉಪಯೋಗಿಸ್ದಲೇ ಮಾಡಿರುವಂತಹ ಪರ್ಫೆಕ್ಟ್ ಸಾಫ್ಟ್ ಇಡ್ಲಿನ ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟ್ ಆಗಿರೋಂತಹ
ಮತ್ತು ವೈಟ್ ಇರೋಂತಹ ಮಲ್ಲಿಗೆ ಇಡ್ಲಿನ ನಾವು ತಯಾರಿಸಿದ್ದೀವಿ. ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ